ಉಡುಪಿಯ ಮಲ್ಪೆ ಬೀಚ್ ಪ್ರವಾಸಿಗರ ಸ್ವರ್ಗ ಅಂದರೆ ತಪ್ಪಾಗಲಾರದು. ಯಾಕಂದರೆ ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಬೀಚಲ್ಲಿ ಎಂಜಾಯ್ ಮಾಡಲಿಕ್ಕೆ ಬರ್ತಾರೆ ಮತ್ತು ತುಂಬಾ ಸೇಫೆಸ್ಟ್ ಬೀಚ್ ಅಂತ ಕರೆಸಲ್ಪಡುವಂಥ ಮಲ್ಪೆ ಬೀಚ್ನಲ್ಲಿ ಈಗ ಪ್ರವಾಸಿಗರಿಗೆ ನಿರಾಸೆ ಉಂಟಾಗಿರುವಂಥದ್ದು. ಅದು ಯಾಕೆಂದರೆ ಈಗಾಗಲೇ ಸಾಕಷ್ಟು ವಾಟರ್ ಗೇಮ್ಸ್ಗಳಿತ್ತು, ಎಲ್ಲವೂ ಕೂಡ ಈಗ ಬಂದಾಗಿರುವಂಥದ್ದು. ಅಂದರೆ ಈಗ ಸರ್ಕಾರದ ಸೂಚನೆ ಮತ್ತು ಜಿಲ್ಲಾಡಳಿತದ ಸೂಚನೆ ಇರುವ ಹಿನ್ನೆಲೆಯಲ್ಲಿ ಈಗ ಎಲ್ಲ ಬೋಟ್ ರೈಡ್ಸ್ ಆಗಿರ್ಬೋದು ಮತ್ತು ವಾಟರ್ ಗೇಮ್ಸ್ ಆಗಿರ್ಬೋದು ಅಥವಾ ಇಲ್ಲಿಂದ ಸೈಂಟ್ ಮ್ಯಾರೀಸ್ಗೆ ಹೋಗುವಂಥ ಬೋಟ್ಗಳಾಗಿರ್ಬೋದು ಸೆಪ್ಟೆಂಬರ್ 15ರ ತನಕ ಅಂದರೆ ಬಂದ್ ಮಾಡಲಿಕ್ಕೆ, ಅಂದರೆ ರಜೆಯನ್ನು ವಿಧಿಸಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಮತ್ತು ಯಾವಾಗ ಬೇಕಾದರೂ ಮಳೆ ಆಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ, ತುಫಾನು ಆಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗ ಎಲ್ಲ ಬೋಟ್ ರೈಡ್ಗಳು ಮತ್ತು ಸಮುದ್ರದಲ್ಲಿ ಆಡುವಂಥ ಎಲ್ಲ ಬೋಟ್ ಅಥವಾ ವಾಟರ್ ಗೇಮ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಈಗ ಸ್ಥಗಿತಗೊಂಡಿರುವಂಥದ್ದು. ಸೆಪ್ಟೆಂಬರ್ 15ರ ತನಕ ಕಾಯಲೇಬೇಕಾದಂಥ ಪರಿಸ್ಥಿತಿ ಕೂಡ ಇರುವಂಥದ್ದು. ಯಾಕಂದರೆ ಈಗ ಒಂದು ಬಂದಾದರೆ ಸೆಪ್ಟೆಂಬರ್ 15ರ ತನಕ ಯಾವುದೇ ಒಂದು ವಾಟರ್ ಗೇಮ್ಸ್ ಇರೋದಿಲ್ಲ. ಸೆಪ್ಟೆಂಬರ್ 15ರ ನಂತರ ಮತ್ತೆ ರೀಓಪನ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಏನಾದರೂ ತುಫಾನ್ಗಳಿದ್ದರೆ ಅಥವಾ ಸಮುದ್ರದ ಅಲೆಗಳ ಅಬ್ಬರ ಜೋರಾಗಿದ್ದರೆ ಆವಾಗ ಕೂಡ ಆ ಸಂದರ್ಭದಲ್ಲಿ ಕೂಡ ಅದನ್ನು ಮುಂದೂಡುವ ಸಾಧ್ಯತೆ ಕೂಡ ಜಿಲ್ಲಾಡಳಿತ ಮಾಡುತ್ತೆ. ಸದ್ಯ ಈಗ ಮಳೆ ಆರಂಭ ಆಗಿಲ್ಲ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮಳೆ ಆರಂಭ ಆಗ್ಬೋದು, ಸಮುದ್ರದ ಅಲೆಗಳ ಅಬ್ಬರ ಜೋರಾಗ್ಬೋದು. ಆ ಒಂದು ಸಂದರ್ಭದಲ್ಲಿ ಯಾರಿಗೆ ಪ್ರವಾಸಿಗರಿಗೆ ಸಮಸ್ಯೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಮೇ ಮಧ್ಯಭಾಗದಲ್ಲಿ ಎಲ್ಲ ಒಂದು ವಾಟರ್ ಗೇಮ್ಸ್ಗಳನ್ನು ಸ್ಥಗಿತ ಮಾಡಲಿಕ್ಕೆ ಜಿಲ್ಲಾಡಳಿತ ಕೆಲವು ವರ್ಷಗಳಿಂದ ಇದೇ ಸೂಚನೆಯನ್ನು ಪಾಲಿಸ್ತಾ ಬರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಬಾರಿ ಕೂಡ ಈಗ ಮೇ ಮಧ್ಯಭಾಗದಲ್ಲಿ ಎಲ್ಲವೂ ಕೂಡ ವಾಟರ್ ಗೇಮ್ಸ್ಗಳು ಎಲ್ಲವೂ ಕೂಡ ಈಗ ಸ್ಥಗಿತವಾಗಿರುವಂಥದ್ದು. ಇನ್ನು ಏನಾದರೂ ವಾಟರ್ ಗೇಮ್ಸ್ ಆಡಲೇಬೇಕಂತ ಹೇಳಿದರೆ ಇನ್ನು 4 ತಿಂಗಳ ಕಾಲ ಕಾಯಲೇಬೇಕಾದಂಥ ಪರಿಸ್ಥಿತಿ ಕೂಡ ಇರುವಂಥದ್ದು. ಸದ್ಯ ಈಗ ಪ್ರವಾಸಿಗರೆಲ್ಲರೂ ಕೂಡ ಸಮುದ್ರದಲ್ಲಿ ಈಜಾಡ್ತಾರೆ ಮತ್ತು ಬೇಸಿಗೆ ಕೂಡ ತುಂಬಾ ಜೋರಾಗಿರೋದ್ರಿಂದ ಎಲ್ಲರೂ ಕೂಡ ಸಮುದ್ರದಲ್ಲಿ ಈಜಾಡಿ ಸುಡು ಮಧ್ಯಾಹ್ನದ ಸಮಯದಲ್ಲಿ ಕೂಡ ಈಗ ಎಂಜಾಯ್ ಮಾಡ್ತಿರುವಂಥದ್ದು. ಇದು ಮಲ್ಪೆ ಬೀಚ್ನ ಚಿತ್ರಣ. ಯಾಕಂದರೆ ಸದಾ ಒಂದು ಟೂರಿಸ್ಟ್ ಬೋಟ್ ಆಗಿರ್ಬೋದು, ವಾಟರ್ ಗೇಮ್ಸ್ ಆಗಿರ್ಬೋದು ಸಾಕಷ್ಟು ಇಲ್ಲಿ ಇತ್ತು ಮತ್ತು ಅದರಲ್ಲಿ ಎಂಜಾಯ್ ಮಾಡ್ತಿದ್ರು. ಆದರೆ ಈಗ ಬೋಟ್ಗಳಿಲ್ಲದೆ ಎಲ್ಲರೂ ಕೂಡ ಸಮುದ್ರದಲ್ಲಿ ಈಜಾಡಿ ಎಂಜಾಯ್ ಮಾಡ್ತಿರುವಂಥದ್ದು. ಇದು ಮಲ್ಪೆ ಚಿತ್ರಣ ಆಗಿರುವಂಥದ್ದು. ಕ್ಯಾಮ್ರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.